ಮಾರುತೇಶ್ವರ, ಈ ನಿನ್ನ ಭಕ್ತಳು ನಿನ್ನಲ್ಲಿ ಬೇಡಿಕೊಳ್ಳೋದು ಒಂದೇ ಒಂದು ತಂದೆ. ಈ ತುಂಬಿದ ಸಂಸಾರಕ್ಕೆ ಯಾವುದೇ ರೀತಿ ಬಿರುಗಾಳಿ ಬೀಸದಂತೆ ನಮ್ಮನ್ನು ಕಾಪಾಡೋ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ಏನೇ ನೀಲ, ಪ್ರತಿದಿನ ಬೆಳಗ್ಗೆ ಎದ್ದು ಸತಿ ಸಕ್ಕುಬಾಯಿಯಂತೆ ಆ ದೇವರ ಮುಂದೆ ಏನೋ ಹೊರ ಬೇಡಿಕೊಳ್ಳುವಂತೆ ಕಾಣ್ತಿದ್ದೇವೆ. ಹೌದು ರೀ, ಮಣ್ಣಿನ ಮಕ್ಕಳಾಗಿ ಈ ಮಣ್ಣಿನ ಮಡಿಲಲ್ಲಿ ದುಡಿಯುತ್ತಿರುವ ಈ ರೈತರ ಮಕ್ಕಳ ಮನಸ್ಸಲ್ಲಿ ಯಾವುದೇ ರೀತಿ ಸ್ವಾರ್ಥದ ಬುದ್ಧಿಯನ್ನು ಹುಟ್ಟಿಸದೆ ಮನೆ 1-3 ಬಾಗಿಲು ಮಾಡುವ ದುರ್ಬುದ್ಧಿಯನ್ನು ಕೊಡಬೇಡ ಅಂತ ಆ ದೇವ ಮಾರುತೇಶ್ವರಲ್ಲಿ ಬೇಡಿಕೊಳ್ಳುತ್ತಿದ್ದೆ. ನೀಲ, ಸ್ವಪ್ನ ಸುಸಿಲ ಸದ್ಗುಣದ ಆ ತಂದೆ ಮಾರುತೇಶ್ವರ ನನ್ನ ಮಡದಿಯನ್ನಾಗಿ ಕೊಟ್ಟಿರುವಾಗ ಎಂದಾದರೂ ತುಂಬಿದ ಮನೆ ಒಡೆದ ಹಾಲಿನಂತೆ ಆಗಲು ಸಾಧ್ಯವೇನಿಲ್ಲ, ಸಾಧ್ಯವೇ? ಏನು ನಿಮ್ಮಂಥ ದೇವ ಮಾನವನಂಥ ಪತಿಯನ್ನು ಪಡೆದ ನಿಜಕ್ಕೂ ನಾನು ಪುಣ್ಯವಂತೆ ರೀ. ಹಾ ನೀಲ, ಬೇಗ ಒಳಗೆ ಹೋಗಿ ಬುತ್ತಿ ಕಟ್ಟಿಕೊಂಡು ಬಾ. ಇವತ್ತು ಕೆಲಸಕ್ಕೆ ಆಳುಗಳು ಬಂದಿಲ್ಲ. ಗೋಧಿಯಲ್ಲಿ ತುಂಬಾ ಕಸವಿದೆ. ನಾವಿಬ್ಬರು ಸೇರಿ ಕಸ ಕೀಳೋಣ ಚಿನ್ನ. ಆಯ್ತು ರೀ. ನಿನ್ನೆ ನನ್ನ ಬಾಳಿನ ಚಂದ್ರ ಚಕೋರಿ ರೀ, ನಿಮ್ ಜೊತೆ ನಿಲ್ಲೋದಕ್ಕೆ ನನಗೆ ಸಮಯ ಇಲ್ಲ. ಅದು ಅಲ್ಲದೆ ಒಳಗಡೆ ಅಕ್ಕ ಭಾವ ಇದ್ದಾರೆ. ಇಲ್ಲ, ಇವತ್ತು ಈ ನನ್ನ ಕಣ್ಣುಗಳಿಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಾ? ನಾನು ಹೆಂಗೆ ಕಂಡ್ರು ನಿಮ್ ಹೆಂಡತಿನೇ. ಬೆಳಗ್ಗೆ ಬೆಳಗ್ಗೆ ನಿಮ್ ತುಂಟಾಟ ಸರಿಯಲ್ಲ ರೀ. ನೀಲ, ಆ ಸೃಷ್ಟಿಕರ್ತ ಗಂಡ ಹೆಂಡತಿ ಎಂಬ ಬೆಸುಗೆಯ ಬಂಧನದಲ್ಲಿ ಬೆಸೆದ ಮೇಲೆ ಯಾವಾಗ ಬೇಕಾದಾಗ ಪ್ರೀತಿ ಪ್ರಣಯದ ಆಟವಾಡಬಹುದು. ಅದಕ್ಕೆ ಆ ದೇವರ ಅಂಜಿಕೆಯೂ ಸಹ ಇಲ್ಲ ಕಣೆ. ಹೋಗ್ರಿ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆ ಎಂಬ ಪದವನ್ನು ಮನಸ್ಸಿನಿಂದ ಕಿತ್ತೊಗೆದು ಖುಷಿ ಎಂಬ ಹಿಕ್ಕಿನಿಂದ ಕುಣಿಯುತ್ತ ಬಂದ ನವಿಲಿನಂತೆ ನೃತ್ಯ ಮಾಡುವಾರೆ ನನ್ನ ಬಾಳಿನ ಅರಗಿನಿ. ಈ ನಾಟ್ಯ ಮಯೂರಿ ಜೊತೆ ನೀವು ಕೂಡ ನೃತ್ಯ ಮಾಡ್ತೀರಾ? ಸತಿ ಆಸೆ ಅಂತ ಕುಣಿವೆ. ಪ್ರೇಮ ಗಂಗಾ ಅಂತರಂಗ ಭಾವ ಸಂತಾನ ಸಂಪೂರ್ಣ ಈಗ ಚಂದನ ಚಂದನ ಚಂದ ಚಂದನ ಬಾಳೆಲ್ಲ ನಂದನ. ಚಂದ
ಅಣ್ಣ ಬಂದ್ರೆ ಇಬ್ಬರನ್ನು ಸೇರಿಸಿ ಬೈತಾನೆ. ಸರಿ ಆಯ್ತು ರೀ. ತಮ್ಮ, ತಮ್ಮ, ಯಾಕಪ್ಪ ಇನ್ನೂ ಹೊಲಕ್ಕೆ ಹೋಗಿಲ್ಲೇನಪ್ಪ? ಇಲ್ಲ ಅಣ್ಣ, ಹೋಗ್ತಾ ಇದ್ದೇವೆ. ಆದ್ರೆ ನೀಲ ಇನ್ನೂ ಬುತ್ತಿ ಕಟ್ಟಿಕೊಂಡು ಬರ್ತಾ ಇಲ್ಲ. ಅಣ್ಣ, ನಾವಿನ್ನು ಹೊಲಕ್ಕೆ ಹೋಗಿ ಬರ್ತೇವೆ. ಹಾ ಆಯ್ತು ತಮ್ಮ, ಹೋಗಿ ಬಾ. ಸಾವಿತ್ರಿ, ಸಾವಿತ್ರಿ, ಒಳಗಡೆ ಏನು ಮಾಡುತ್ತಿರುವೆ ಚಿನ್ನ? ಹೊರಗಡೆ ಬಾ. ಬಂದಿರಿ, ಹೇಳಿ, ಏಕೆ ಕೂಗಿದ್ದು? ಸಾವಿತ್ರಿ, ಪತಿಯ ಪ್ರತಿಯೊಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಹೆಜ್ಜೆ ಹೆಜ್ಜೆಗೂ ಈ ಗಂಡನ ಸ್ಫೂರ್ತಿಯ ಸೆಲೆಯಾಗಿ ಬಾಳೆಂಬ ದೋಣಿಯನ್ನು ನಿರ್ಬಲವಾಗಿ ಸಾಗಿಸುತ್ತಿರುವೆಯಲ್ಲ, ನಿಜವಾಗಿಯೂ ನಿನ್ನಂಥವಳು ನನಗೆ ಸತಿಯಾಗಿ ಸಿಕ್ಕದ್ದು ಆ ಪೂರ್ವ ಜನ್ಮದ ಪುಣ್ಯ ಸಾವಿತ್ರಿ, ಆ ಪೂರ್ವ ಜನ್ಮದ ಪುಣ್ಯ. ಸ್ವಾಮಿ, ಒಂದು ಹೆಣ್ಣು ಗಂಡನ ಜೊತೆ ಸಪ್ತಪದಿ ತೊಡಿದು ಗಂಡ ನಡೆಯುವ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ನಡೆಯುವುದು ಸ್ತ್ರೀ ಕುಲದ ಧರ್ಮ. ನೀವು ಈ ರೈತನ ಮನೆಗೆ ಹಿರಿಯ ಮಗನಾಗಿ ಜನಿಸಿ ನಿಮ್ಮ ತಮ್ಮಂದಿರ ಒಳಿತಿಗಾಗಿ ಹಗಲು ಇರಲು ನಿಮ್ಮ ದೇಹವನ್ನ ಗಂಧದ ಕಟ್ಟಿಗೆ ಎತ್ತಿ ಸೇವಿಸುತ್ತಿರುವ ಈ ನಿಮ್ಮ ತ್ಯಾಗದ ಗುಣಕ್ಕೆ ಮೆಚ್ಚುವೆ ಸ್ವಾಮಿ. ಸಾವಿತ್ರಿ, ಮನೆಗೆ ಹಿರಿಯ ಮಗನಾಗಿ ಜನಿಸಿದ ಮೇಲೆ, ತಂದೆ ಸತ್ತು ಸ್ವರ್ಗ ಸೇರಿದ ಮೇಲೆ ಹಿರಿತನವೆಂಬ ಭೂಷಣದ ಪಟ್ಟ ಕಟ್ಟುತ್ತಾರೆ ಸಾವಿತ್ರಿ. ಅಂದರೆ ಒಳ್ಳೆಯ ಹಿರಿತನ ಮಾಡಿ ತಮ್ಮಂದಿರ ಕಷ್ಟ ಸುಖಗಳಲ್ಲಿ ಭಾಗಿಯಾಗದರೆ ಚಂದ. ಅದನ್ನು ಬಿಟ್ಟು ತಮ್ಮ ಹೆಂಡತಿ ಮಕ್ಕಳ ಸುಖವನ್ನೇ ಬಯಸುವವನನ್ನು ಈ ಸಮಾಜದಲ್ಲಿ ಸಾವಿತ್ರಿ ಸ್ವಾರ್ಥಿ ಸ್ವಾರ್ಥಿ ಎಂದು ಕೂಗಿ ಕೂಗಿ ಹೇಳುವುದು ಸಾವಿತ್ರಿ ಈ ಸಮಾಜ. ಈ ಸಮಾಜದಲ್ಲಿ ಮನೆಯ ಹಿರಿತನ ಮಾಡುವವರು ಶ್ರೀರಾಮಚಂದ್ರನ ಗುಣಗಳು ಸಿಗುವುದು ಅಪರೂಪ. ಬರೀ ಸ್ವಾರ್ಥ, ಮೋಸ, ವಂಚನೆಗೈಯೋ ಕಪಟ ಬುದ್ಧಿಯವರೇ ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ. ಸಾವಿತ್ರಿ, ಅಂತ ಅಣ್ಣ ತಮ್ಮಂದಿರು ಇರುವುದರಿಂದಲೇ ತುಂಬಿ ಹೋದ ಮನೆಯು ಇಂದು ಒಡೆದು ಹೋದ ಗಾಜಿನ ಚೂರಿನಂತಾಗಿದೆ ಸಾವಿತ್ರಿ. ಹಿಂದಿನ ಮನೆತನಗಳು ಒಡೆದು ಹೋದ ಗಾಜಿನ ಚೂರಿನಂತಾಗಿವೆ. ಹಾ ಸಾವಿತ್ರಿ, ನಾನು ಸ್ವಲ್ಪ ಬೇಗನೆ ಹೊಲಕ್ಕೆ ಹೋಗಬೇಕು. ಹಾ, ಹೋಗಿ ಬರಲೇ ಚಿನ್ನ? ಸಾವಿತ್ರಿ, ಸಾವಿತ್ರಿ, ಅದು ಏನಂದ್ರೆ ಸಾವಿತ್ರಿ, ಅದು ಏನಂದ್ರೆ ರೀ, ನಿಮಗೆಷ್ಟು ವಯಸ್ಸಾದ್ರೂ ಇನ್ನು ನಿಮ್ಮ ರಸಿಕತೆನೇ ಹೋಗಿಲ್ಲ. ಸಾವಿತ್ರಿ, ರಸಿಕತೆ ಇದ್ದವನಿಗೆ ವಯಸ್ಸು ಜಾಸ್ತಿ ಅಂತ ಆ ಹಿಂದಿನ ಹಿರಿಯರೇ ಹೇಳಿದ್ದಾರೆ. ಅಂದ ಮೇಲೆ ನಾವೇ ಲೆಕ್ಕ. ಹಾ, ಸುಮ್ಮನೆ ನನಗೆ ಗಾಯದ ಬಳಿ ಅಲ್ವಾ, ನನ್ನ ಪ್ರೇಮ ಲೋಕಕ್ಕೆ ಕರೆದೋದು ಯಾರೇ ಸುಕುಮಾರಿ. ಆಯ್ತು.
ಸಾವಿತ್ರಿ, ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೇನೆ. ಸರಿ ಆಯ್ತು ರೀ. ಹಾ, ಸ್ವಲ್ಪ ನೀನು ಮನೆ ಕಡೆ ಹುಷಾದಿರು. ಕಾಮಿನಿ ಹಬ್ಬಕ್ಕೆ ಅಂತ ತವರು ಮನೆಗೆ ಹೋಗಿದ್ದಾಳೆ. ಹಾ, ನೀವು ಸ್ವಲ್ಪ ಹೊಸಾಗಿರು, ನಾವು ಹೋಗಿ ಬರ್ತೇನೆ. ಹೂಗಳುವಿತ್ತಲೇ ದುಂಬಿಗಳು ಮಕರಂದ ಹೀರಲು ಹೋಗುವುದು ಸ್ವಾಭಾವಿಕ ಅಲ್ಲ. ಅದೇ ರೀತಿಯಾಗಿ ಈ ನಿನ್ನ ಕೇಶರೋಸಿ ಅಂದ ಚಂದವನ್ನ ನೋಡಿ ಒಂದು ಊರ್ವಶಿ ಇದ್ದಲ್ಲಿ ಈ ಗಂಡಸು ಅನುಭವಿಸಲು ಬರುವುದು ಸ್ವಾಭಾವಿಕ ಅಲ್ಲವೇ? ನೀವೊಬ್ರು ಜನನಾಯಕರು. ಇಡೀ ಸಮಾಜದಲ್ಲಿ ಕಾಮುಕರ ಕಾಳ ಸಂತೆಯಲ್ಲಿ ಅಮಾಯಕ ಸ್ತ್ರೀಯರು ಮಾನ ಕಳೆದುಕೊಂಡು ಎದ್ದು ಸತ್ತವರಂತೆ ಬದುಕ್ತಾ ಇರೋರಿಗೆ ರಕ್ಷಣೆ ನೀಡೋ ಜನ ಸೇವಕರು. ಜನ ಸೇವಕರೇ, ಒಟ್ಟಿ ಸ್ತ್ರೀಯರನ್ನ ಸೀಲ ಕೊಚ್ಚಲು ಬಂದ ಕಳ್ಳ ನಾಯಿ ಎನ್ನುವುದು ಈಗ ತಿಳಿಯಿತು ನನಗೆ. ನೀನು ಏನಾದರೂ ಅನ್ನು ಪರವಾಗಿಲ್ಲ ಬ್ಯೂಟಿ. ಈ ನಿನ್ನ ಕೇಶರೋಸಿಯನ್ನು ನೋಡಿ ನನ್ನ ಮನಸ್ಸು ಚಂಚಲಗೊಂಡಿದೆ. ಈ ನಿನ್ನ ಅಂದ ಚಂದದ ಮೈಕೋತ್ಯನ ನೋಡಿ ನನ್ನ ಮನಸ್ಸು ದಂಗು ಬಡಿದಿದೆ. ಹಾ ನೋಡು ಸಾವಿತ್ರಿ, ನೀನು ನನ್ನವಳಾಗಲು ಒಪ್ಪಿದರೆ ಇಡೀ ನನ್ನ ಸರ್ವ ಆಸ್ತಿಯನ್ನ ನಿನ್ನ ಪಾದದಲ್ಲಿಡುವೆ. ಪ್ಲೀಸ್ ನನ್ನ ಮಾತನ್ನು ತಿರಸ್ಕರಿಸಬೇಡ ಸಾವಿತ್ರಿ. ಎಲ್ಲೋ ಮಂತ್ರಿಯೇ, ಇಡೀ ರಾಜ್ಯದ ಹಣವನ್ನ ಮೋಸ ವಂಚನೆಯಿಂದ ಕೊಳ್ಳೆ ಹೊಡೆದು ಗಳಿಸಿದ ನಿನ್ನ ಶ್ರೀಮಂತಿಕೆ ನನ್ನ ರೈತ ದೊರೆ ಮೆಟ್ಟ ಕೆರುವಿನ ಸಮಾಡ. ನನ್ನವರಿಗಾಗಿ ಮೀಸಲಿಟ್ಟ ಈ ಶೀಲವೆಂಬ ಅನ್ನ ಊಟ ಕದ್ದುಣ್ಣಲು ಬಂದ್ರೆ ನಾನು ಹೆಣ್ಣಾಗಿರಲ್ಲ, ಸುಮ್ಮನೆ ಹೋಗಬಹುದು. ಹೋಗು. ನಿನ್ನಂತ ಅಂದವಾದ ಮಲ್ಲಿಗೆ ಹೂವಿನ ಸುವಾಸನೆಯನ್ನ ಹೀರಿಕೊಂಡು ತುಂಬಿಯಂತೆ ಹಾರಿ ಹೋಗಲು ಬಂದಿರುವೆ ಸಾವಿತ್ರಿ. ತುಂಬಿಯಂತೆ ಹಾರಿ ಹೋಗಲು ಬಂದಿರುವೆ. ಮಂತ್ರಿಗಳೇ, ನಿಮಗೆ ಕೈ ಮುಗಿತೀನಿ. ನಾನೊಬ್ಳು ನಿಮ್ಮ ಒಡ ಹುಟ್ಟಿದವಳು ಅಂತ ಭಾವಿಸಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ನಿಮಗೆ ದಮ್ಮಯ್ಯ ಅಂತೀನಿ. ಸಾವಿತ್ರಿ, ಈ ನಿನ್ನ ಸೆಂಟಿಮೆಂಟ್ ಮಾತಿಗೆ ಬಣ್ಣೆಯಂತೆ ಕರಗಿ ಹೋಗಲು ನಾನೇನು ರಾಮಾಯಣದ ಶ್ರೀರಾಮಚಂದ್ರನಲ್ಲ, ಈ ಕಲಿಯುಗದ ಮೀನಿ ರಾವಣ. ಸಾವಿತ್ರಿ, ಒಂದೇ ಒಂದು ಬಾರಿ ನನ್ನ ದೇಹವನ್ನು ತಬ್ಬಿಕೊಂಡು ನನ್ನ ಆಸೆಯನ್ನು ಈಡೇರಿಸುವ. ಮನುಷ್ಯತ್ವ ಮರೆತು ನಿಂತ ಕಾಡು ಕೋಣವೇ, ಗಂಡನೇ ದೇವರೆಂದು ದಿನನಿತ್ಯ ಗಂಡನ ಪಾದ ತೊಳೆದು ನೀರು ಕುಡಿಯೋ ಗರತಿಯೋ ನಾಡು. ಈ ಸಮಾಜದ ಮುಂದೆ ಗಂಡ ಕಟ್ಟಿದ ತಾಳಿಯನ್ನು ಕಟ್ಟಿಸಿಕೊಂಡು ಹಲವಾರು ವಿಟ ಪುರುಷರೊಂದಿಗೆ ಕಾಮದ ತೀಟೆಯನ್ನು ತೀರಿಸಿಕೊಂಡು ಬರುವ ಬಂಡುಳ್ಳ ಕರ್ತಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನೆದುರು ಗರತಿ ಗಂಗವ್ವನತೆ ನಟಿಸಿ ಮಕ್ಕಳ ಮನೆಯ ಗಂಡಿಸಿನೊಂದಿಗೆ ಇಡೀ ರಾತ್ರಿ ಮಂಚದ ಮೇಲೆ ಉರುಳಾಡಿ ಆ 3 ನಿಮಿಷದ ಕಾಮದ ತೀಟಿಯನ್ನು ತೀರಿಸಿಕೊಂಡು ಬರುವ ಗಂಡುಳ್ಳ ಕರ್ತಿಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ನೋಡು ಸಾವಿತ್ರಿ, ಈ ಮಂತ್ರಿಯೊಂದಿಗೆ ಮಂಚ ಹಂಚಿಕೊಂಡರೆ ನಿನ್ನ ಬಾಳು ಬಂಗಾರವಾಗುವುದು. ಮಂತ್ರಿ, ನಿನಗೆ ಜನ್ಮ ನೀಡಿದವಳು ಒಂದು ಹೆಣ್ಣು. ಆ ಹೆಣ್ಣನ್ನ ಎಷ್ಟೊಂದು ಹೀಯಾಳಿಸಿ ಮಾತನಾಡುವೆಯಲ್ಲೋ ಶತಮೂರ್ಖ. ನನ್ನ ಪ್ರಾಣ ಹೋದ್ರು ಮಾನ ಕಾಪಾಡಿಕೊಳ್ಳುವಳು ಈ ಭಾರತ ನಾರಿ. ಭಾರತದ ನಾರಿ ಹುಲಿಯ ಮುಂದೆ ಹರಣಿಯ ಕಿರ್ಚಾಟ,
ತೋಳದ ಮುಂದೆ ಕುರಿಯ ಗೋಳಾಟ. ನೀನು ಎಷ್ಟೇ ಬೇಡಿದರೂ ನಿನ್ನ ಶೀಲವನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಬಾ ಸಾವಿತ್ರಿ, ಒಂದೇ ಒಂದು ಬಾರಿ ರಸಿಕ ರೋಜನ ತೃಪ್ತಿಪಡಿಸಬಾರೆ ಚಲುವೆ. ಮನೆ ಹಾಳ, ಇಡೀ ದೇಶಕ್ಕೆ ಅನ್ನ ಹಾಕು. ಒಬ್ಬ ಅನ್ನದಾತನ ಹೆಂಡತಿಯ ಸುಖ ಬಯಸುತ್ತೀಯಲ್ಲೋ ನರ ರಾಕ್ಷಸನೇ. ರೈತನ ಹೆಂಡತಿಯ 3 ಹೊತ್ತು ಭೂಮಿಯಲ್ಲಿ ದುಡುವ ಹುಂಬ ರೈತನ ಹೆಂಡತಿಯ ಈ ಸದೃಢವಾದ ದೇಹವನ್ನು ಅನುಭವಿಸಿದಾಗಲೇ ನನ್ನ ಕಾಮಕ್ಕೆ ತೃಪ್ತಿಯಾಗೋದು. ಬಾರೇ ಚಲೋ. ಇವತ್ತು ನಾ ಬಯಸಿದ ಹೂವಿನ ಪರಿಮಳವನ್ನು ಸವಿದಿತ್ತು. ಶಿವ್ಯ, ಇಂದಿಗೆ ತೀರಿತು ನಾನು ತೊಟ್ಟ ಛಲ. ನಡೆಯುವ ಒಬ್ಬ ರೈತನ ಮಡದಿಯ ಶೀಲ ಕೆಡಿಸಿದೆಯಲ್ಲ ಪಾಪಿ. ಈ ವಿಷಯ ನನ್ನ ಪತಿಯ ಕಿವಿಗೆ ಏನಾದ್ರೂ ಬಿದ್ದರೆ ಆರಿಷನ್ ನೀವೇ ಸರಿತ. ನೀನು ಈ ಭೂಮಿ ಮೇಲಿರಲ್ಲ ಕತ್ತೆ. ಸಾವಿತ್ರಿ, ನಿನ್ನ ಶೀಲವನ್ನು ನಾನೇ ಕೆಡಿಸಿದ್ದು ಎಂದು ನಿನ್ನ ಆ ಗಂಡನ ಮುಂದೆ ಹೇಳಿದರೂ ಕೂಡ ನಿನ್ನ ಪಟ್ಟಿರಾಯ ನಾನೇನು ಮಾಡಲು ಸಾಧ್ಯವಿಲ್ಲ. ಏಕೆ ಗೊತ್ತಾ? ನಾನೊಬ್ಬ ರೌಡಿಗಳ ರೌಡಿ, ಮೇಲಾಗಿ ಈ ರಾಜ್ಯದ ಕೃಷಿ ಮಂತ್ರಿ. ಈ ನಿನ್ನ ಸೂತ್ರವಿಲ್ಲದ ದುರಹಂಕಾರವೆಂಬ ಗಾಳಿಪಟವನ್ನ ಎಂದಲ್ಲ ನಾಳೆಯಾದರೂ ನನ್ನ ದೇವರು ನಿನ್ನ ಸೊಕ್ಕನ್ನ ಮುರಿಯಲು ಊರಿನಿಂದ ಪುಡಾರಿಯಾಗಿ ಬಂದೇ ಬರ್ತಾವನೆ ಕಣ. ಸಾವಿತ್ರಿ, ಈ ಜೇಡಿಯ ಸೊಕ್ಕನ್ನು ಇಳಿಸಿ ಬಂದ ಎಷ್ಟೋ ಪುಡಾರಿಗಳನ್ನ ನರಕಕ್ಕೆ ಕಳಿಸಿದ್ದೇನೆ. ಅಂತದ್ರಲ್ಲಿ ಎತ್ತಿನ ಸಗಣಿಯನ್ನು ಬಾಚುವ ಪೆದ್ದ ನಿನ್ನ ಗಂಡ ಅವನೇನು ಮಾಡಬಲ್ಲ ನನಗೆ? ನೋಡು ಸಾವಿತ್ರಿ, ನೀನು ಜೀವಂತ ಇದ್ರೆ ತಾನೇ ನಿನ್ನೆ ಮುಗಿಸಿಬಿಟ್ಟರೆ ನಾಟಕ ಇಲ್ಲಿಗೆ ಮುಕ್ತಾಯ. ಸಾವಿತ್ರಿ, ಸಾವಿತ್ರಿ, ಎಲ್ಲಿ ಹೋಗಿರ್ಬೇಕು ನನ್ನ ಬಾಳಿನ ಚಿನ್ನ? ಎಲ್ಲಿ ಹೋಗಿದ್ದಾಳೆ? ಸಾವಿತ್ರಿ, 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 ಏನಿದು ನಿನ್ನ ಮೈ ಮೇಲೆ ರಕ್ತ? ಎಂತ ಮೋಸವಾಯಿತು ಸಾವಿತ್ರಿ, ಎಂತ ಮೋಸವಾಯಿತು.
ಹೇಳು ಬಂಗಾರ, ಹೇಳು. ನಿನಗೆ ಯಾರು ಏನು ಮಾಡಿದರು ಹೇಳು. ಸ್ವಾಮಿ, ನೀವಿಲ್ಲದ ಸಮಯದಲ್ಲಿ ಆ ಜೇಡಿ ಹತ್ತಿನಂತೆ ಹಾರಿ ಬಂದು ನನ್ನ ಶೀಲವನ್ನ ಕಾಮವೆಂಬ ಕೊಕ್ಕೆಯಿಂದ ಕೊಕ್ಕೆ ನನಗೆ ಕೊಂಡು ಹಾಕಿ ಓಡಿ ಹೋದ ಸ್ವಾಮಿ, ಓಡಿ ಹೋದ. ಸಾವಿತ್ರಿ, ದೇವ ಮಾರುತೇಶ್ವರ, ನಾನು ನಿನಗೆ ಏನು ಮಾಡಿದೆನೆಂದು ನನ್ನ ಬಾಳಿನ ನಂದ ಜ್ಯೋತಿಯನ್ನು ಕಿತ್ತುಕೊಂಡ ತಂದೆ. ನನ್ನ ಬಾಳಿನ ನಂದ ಜ್ಯೋತಿಗೆ ನಂದಿ ಹೋಗುತ್ತಿರುವಾಗ ಅಯ್ಯೋ ವಿಧಿಯೇ, ನಾನು ಬದುಕಿದ್ದು ಏನು ಪ್ರಯೋಜನ ಸಾವಿತ್ರಿ? ನಾನು ಬದುಕಿದ್ದು ಏನು ಪ್ರಯೋಜನ? ಸ್ವಾಮಿ, ನೀವು ಬದುಕಬೇಕು. ಬದುಕಿ ಆ ನರಮೇಧನ ಸಂಹಾರ ಮಾಡ್ತೀನಿ ಅಂತ ನನಗೆ ವಚನ ಕೊಡಿ ಸ್ವಾಮಿ, ವಚನ ಕೊಡಿ. ಸಾವಿತ್ರಿ, ಸಾವಿತ್ರಿ, ನಿನ್ನ ಪ್ರತಿರೋಧ ಎಂಬ ಜೇನುಗೂಡಿಗೆ ಕಾಮ ಎಂಬ ಕುಕ್ಕಿ ಹೋಯಿತಲ್ಲ ಆ ಪಾಟೀಲ. ಅವನು ಎಲ್ಲೇ ಇರಲಿ ಅವನ ರಕ್ತ ಬಗೆದು ನಿನ್ನ ಪಾದಕ್ಕೆ ಅಭಿಷೇಕ ಮಾಡುವೆ ಸಾವಿತ್ರಿ, ಅಭಿಷೇಕ ಮಾಡುವೆ. ಇದು ಈ ರೈತ ಮಾಡುವ ಪ್ರತಿಜ್ಞೆ. ಮುಗೀತು ನನ್ನ ದೀಪೋಗಿ ಅರುಣ. ಮೈದನರು ನೀಲಾಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸ್ವಾಮಿ, ನೋಡ್ಕೊಳ್ಳಿರಿ. ಸಾವಿತ್ರಿ, ನನ್ನ ಬಾಳಿನ ನಂದ ಜ್ಯೋತಿಯೇ, ನೀನೇ ಇಲ್ಲದ ಮೇಲೆ ನಾ ಹೇಗೆ, ಅಯ್ಯೋ ಕ್ರೂರ ವಿಧಿಯೇ, ಎಂತ ಮೋಸ ಮಾಡಿದೆ ತಂದೆ, ಎಂತ ಮೋಸ ಮಾಡಿದೆ ನನಗೆ. ಜೀವ ಜ್ಯೋತಿ, ಜೀವ ಜ್ಯೋತಿ, ನನ್ನ ಬಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ಜೀವ ಜ್ಯೋತಿ, ಜೀವ ಜ್ಯೋತಿ, ನನ್ನ ಬಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿ. ಚಂದನವ ಪೂಸಿಕೊಂಡು ಸಿಂಧೂರ ಹೊಂದಿಕೊಂಡು ಮರಿತಾಳೆ, ಮಲ್ಲಿಗೆ ಪಲ್ಲಕ್ಕಿಗೆ ನಾನೇ ಬರದೆ ನಗುತ್ತಾಳೆ. ನನ್ನ ಭಾಗ್ಯ ದೇವತೆ ಅತಿ ಪ್ರೀತಿಯಿಂದ ವಂಚಿಸಿ ಜನ್ಮವಿದೆ ಮಗನಾಗಿ ಹುಟ್ಟುವೆ. ಕಟ್ಟಿಕೊಂಡು ಜೋಪಾನ ಮಾಡು ಎಲ್ಲಿ ಹೋದೆ, ಎಲ್ಲಿ ಹುಡುಕಲಿ ಸಾವಿತ್ರಿ? ಜೀವ ಜ್ಯೋತಿ, ನಿನ್ನನ್ನು ಎಲ್ಲಿ ಹುಡುಕಲಿ ಸಾವಿತ್ರಿ? ಬಿಟ್ಟು ಹೋದೆ ಯಾವ ನೀತಿ. ಜೀವ ಜ್ಯೋತಿ, ಜೀವ ಜ್ಯೋತಿ, ಸಾವಿತ್ರಿ, ಬಿಟ್ಟು ಹೋದೆ ಯಾವ ನೀತಿ. ನನ್ನ ನೀನು ಹೋಗುವಾಗ ಈ ನಿನ್ನ
ಗಂಡನ ನೆನಪಾಗಲಿಲ್ಲವೇ ನಿನಗೆ ಸಾವಿತ್ರಿ? ಭಾವ, ಅಕ್ಕನಿಗೆ ಏನಾಯ್ತು ಹೇಳಿ ಭಾವ, ಹೇಳಿ. ಅಣ್ಣ, ಅತ್ತಿಗೆಗೆ ಏನಾಯ್ತಣ್ಣ? ಏನಾಯ್ತು ಹೇಳಣ್ಣ, ಹೇಳು. ಅಥವಾ ಅತ್ತಿಗೆಯನ್ನು ಯಾರಾದರೂ? ತಮ್ಮ ನೀಲ, ಏನೆಂದು ಹೇಳಲಿ? ನಾವಿಲ್ಲದ ಸಮಯದಲ್ಲಿ ಆ ಕ್ರೂರ ವಿಧಿ, ಆ ಕ್ರೂರ ವಿಧಿಯು ನಮ್ಮ ಬಾಳಿನಲ್ಲಿ ಮೋಸದ ಪಗಡೆ ಆಟ ಆಡಿತು ತಮ್ಮ. ಮೋಸದ ಪಗಡೆ ಆಟವಾಡಿತ್ತು. ನಾವ್ಯಾರೂ ಇಲ್ಲದ ಸಮಯದಲ್ಲಿ ಆ ಜೇಡಿಯು ನಮ್ಮ ಮನೆಗೆ ಬಂದು ನಿನ್ನ ಅತ್ತಿಗೆಯ ಶೀಲ ಹಾಳು ಮಾಡಿದ್ದಲ್ಲದೆ ಗುಂಡಿಕ್ಕಿ ಕೊಲೆ ಮಾಡಿ ಹೋಗಿದ್ದಾನೆ ತಮ್ಮ. ಅತ್ತಿಗೆಮ್ಮ, ಬಲ ಭೀಮನಂತ ನಿನ್ನ ಗಂಡ, ಶೂರ ಧೀರನಂತ ನಿನ್ನ ಮೈದುನ, ಆನ ಶಕ್ತಿಯುಳ್ಳ ನಿನ್ನ ರಾಯಣ್ಣನಿದ್ದರು ನಿನಗೆ ಇಂತಹ ಸಾವು ಬಂದಿತ್ತೇನಮ್ಮ, ಇಂತಹ ಸಾವು ಬಂದಿತ್ತೆ. ಅಣ್ಣ, ನನ್ನ ಅತ್ತಿಗೆ ಶೀಲ ಕೆಡಿಸಿದ ಆ ಕಿರಾತಕನ ಕಳೆಬರವನ್ನು ಬುಟ್ಟ ಸಮೇತ ಕಿತ್ತುಕೊಂಡು ಬರೋವರೆಗೂ ನನ್ನ ಅತ್ತಿಗೆ ಸಮಾಧಿ ಮಾಡುವುದು ಬೇಡಣ್ಣ, ಬೇಡ. ಏ ಚಡಿ ಪಾಟೀಲ, ನೀನು ದೇವಲೋಕದಲ್ಲಿರು ಇಲ್ಲ ಭೂಲೋಕದಲ್ಲಿರು, ನಿನ್ನನ್ನು ಹುಡುಕಿ ತಲೆ ಎಳೆದು ನನ್ನ ಅತ್ತಿಗೆ ಮುಂದೆ ನಿನ್ನ ರುಂಡ ಕರೆದಿದ್ದರೆ ನಾನು ನಿನ್ನ ಮೈದುನನೇ ಅಲ್ಲ ಅತ್ತಿಗೆಮ್ಮ, ನಿನ್ನ ಮೈದುನನೇ ಅಲ್ಲ. ನಿಲ್ಲು ವೀರ, ನಿಲ್ಲು. ಈಗ ಅವನೊಬ್ಬ ಸಾಧಾರಣ ವ್ಯಕ್ತಿ ಅಲ್ಲ. ಅವನೊಬ್ಬ ಸಾಧಾರಣ ವ್ಯಕ್ತಿ ಅಲ್ಲ, ಈ ರಾಜ್ಯದ ಮಂತ್ರಿ, ಮೇಲಾಗಿ ಇಡೀ ಪೊಲೀಸ್ ಸೈನ್ಯವೇ ಅವನ ರಕ್ಷಣೆಗಿದೆ. ಸಮಯ ಸಂದರ್ಭ ನೋಡಿ ಚರ್ಮಗೀತೆ ಹಾಡೋಣ ಆ ಕರ್ಮ ಕುಟಿಲನಿಗೆ. ಹೌದು, ಭಾವನವರು ಹೇಳುವ ಮಾತು ಸತ್ಯವಿದೆ. ತಡಿ, ಮೊದಲು ಅಕ್ಕನ ಶವ ಸಂಸ್ಕಾರ ಮಾಡೋಣ, ನಡೆಯಿರಿ. ನೀಲ, ಅವಳು ನನ್ನ ಪಾಲಿಗೆ ಅತ್ತಿಗೆ ಆಗಿರಲಿಲ್ಲ, ನನ್ನ ಹೆತ್ತ ತಾಯಿ ಆಗಿದ್ದಳು. ಆ ತಾಯಿಯ ಇಲ್ಲವಾದ ಮೇಲೆ ಯಾರಿಗೆ ಬೇಕು ಈ ಆಳು ಜೀವನ? ಯಾರಿಗೆ ಬೇಕು? ಸಾವಿತ್ರಿ, ಸಾವಿತ್ರಿ, ರೈತನ ಮನೆಯ ನಂದ ಜ್ಯೋತಿಯೇ, ನೀನೇ ಇಲ್ಲದ ಮೇಲೆ ಈ ಬಡವ ಹೇಗೆ ಬದುಕಬೇಕು? ಈ ಬಾಳೆಂಬ ದೋಣಿಯಲ್ಲಿ. ಅಕ್ಕ, ನೀ ನನ್ನ ಪಾಲಿಗೆ ಅಕ್ಕ ಮಾತ್ರ ಆಗಿರ್ಲಿಲ್ಲ, ನೀ ನನಗೆ ಹೆತ್ತ ತಾಯಿ ಆಗಿದೆ ಅಕ್ಕ, ಹೆತ್ತ ತಾಯಿ ಆಗಿದೆ. ಅತ್ತಿಗೆಮ್ಮ, ಅತ್ತಿಗೆಮ್ಮ, ಮನುಜನ ಬಾಳಲು ದೇವನ ಲೀಲೆಯ ಬಲ್ಲವರಾಯದು. ಮನುಜನ